IAF AN-32 ವಿಮಾನ ಇದು ಇಂಡಿಯನ್ ಏರ್ಫೋರ್ಸ್ಗೆ ಸಂಬಂಧಪಟ್ಟಿದ್ದು. ಇವತ್ತು ಈ ಒಂದು IAF AN-32 ವಿಮಾನ ಅಪಘಾತಕ್ಕೀಡಾಗಿ ನಮ್ಮ ಭಾರತೀಯ ವಾಯುಸೇನೆಯ ಯೋಧರು 5 ಜನ ಮೃತಪಟ್ಟಿದ್ದು ನಮಗೆಲ್ಲರಿಗೂ ಕೂಡ ಬಹಳ ದುಃಖಕರವಾದಂತಹ ವಿಷಯ. ಸೊ ಇದರ ಸಂಪೂರ್ಣವಾಗಿ ವಿವರಣೆ ನಾವು ನೋಡುತ್ತಾ ಬರಬೇಕಾದ್ರೆ, ಇಂಡಿಯನ್ ಏರ್ಫೋರ್ಸ್ಗೆ ಸೇರಿದ ಈ ಒಂದು AN-32 ಸಾರಿಗೆ ವಿಮಾನವಾಗಿರುತ್ತದೆ. ಇದು ಎಲ್ಲಿಯಪ್ಪ ಅಂತಂದ್ರೆ ಅಸ್ಸಾಂನ ಜೋರಾಟ್ ವಾಯುನೆಲೆಯಲ್ಲಿ ಇವತ್ತು ಇದು ಅಪಘಾತಕ್ಕೀಡಾಗಿದೆ. ಸೊ ಪ್ರಾಥಮಿಕ ವರದಿಯ ಪ್ರಕಾರ ಏನ್ ತಿಳಿದು ಬಂದಿದೆ ಅಂತಂದ್ರೆ, ಈ ಒಂದು ವಿಮಾನ ಲ್ಯಾಂಡಿಂಗ್ ವೇಳೆ ಈ ಒಂದು ಅಪಘಾತಕ್ಕೆ ಸಂಭವಿಸಿ ಆ ಒಂದು ವಿಮಾನದಲ್ಲಿ ನಮಗೆ ಬೆಂಕಿ ಕಾಣಿಸಿಕೊಂಡಿದೆ ಅಂತ ಹೇಳಿ ಪ್ರಾಥಮಿಕ ವರದಿಯ ಪ್ರಕಾರ ತಿಳಿದು ಬಂದಿದೆ. ಈ ಒಂದು ದುರ್ಘಟನೆಯಲ್ಲಿ ನಮ್ಮ ಭಾರತೀಯ ವಾಯು ಸೇನೆಯ 5 ಜನ ಸಿಬ್ಬಂದಿಗಳು ಮೃತಪಟ್ಟಿರುತ್ತಾರೆ. ಅದರಲ್ಲಿ ಒಬ್ಬ ಸಹ ಪೈಲಟ್ ಗಾಯಗೊಂಡು ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದಾನೆ. ಸೊ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಆದೇಶಿಸಲಾಗಿದೆ. 5 ಜನ ಮೃತಪಟ್ಟಂತಹ ಯೋಧರು ನೋಡ್ರಿ, ಸ್ಕ್ವಾಡ್ರನ್ ಲೀಡರ್ ಪ್ರಶಾಂತ್ ಸಿಂಗ್, ಫ್ಲೈಟ್ ಲೆಫ್ಟಿನೆಂಟ್ ಶುಭಮ್ ಕುಮಾರ್, ಸರ್ಜೆಂಟ್ ಜಿತೇಂದ್ರ ಶರ್ಮಾ ಮತ್ತು ಅಗ್ನಿವೀರ್ ವಾಯು ಖೇಮರಾಯ್ ಕುಮಾವತ್, ಅಗ್ನಿವೀರ್ ವಾಯು ದಾನಿಶ್ ಆಲಂ ಅಂತ ಹೇಳಿ 5 ಜನ ವಾಯುಸೇನೆಯ ಸಿಬ್ಬಂದಿಗಳು ಮೃತಪಟ್ಟಿದ್ದು ನಮಗೆಲ್ಲರಿಗೂ ಕೂಡ ಬಹಳ ಆಘಾತವನ್ನು ಕೂಡ ಉಂಟು ಮಾಡಿದೆ ಈ ಒಂದು ಘಟನೆ ಅಂತ ಹೇಳಿ ಕೂಡ ಹೇಳ್ಬೋದು ಸ್ನೇಹಿತರೆ. ಸೊ ಇದರ ಪ್ರಮುಖ ಅಂಶಗಳು ಏನು? ಸೊ ನೋಡ್ರಿ, ಇದು ಒಂದು ಅಸ್ಸಾಂನ ಜೋರಾಟ್ ಏರ್ ಬೇಸ್ ನಲ್ಲಿ ಈ ಒಂದು ವಿಮಾನ ಲ್ಯಾಂಡಿಂಗ್ ವೇಳೆಯಲ್ಲಿ ಈ ಒಂದು ಘಟನೆ ನಡೆದಿದೆ. AN-32 ಇದು ಭಾರತೀಯ ವಾಯುಪಡೆಯ ಒಂದು ಪ್ರಮುಖ ಸಾರಿಗೆ ವಿಮಾನವನ್ನು ಕೂಡ ಆಗಿತ್ತು. ಈ ಒಂದು ಅಪಘಾತಕ್ಕೆ ಹೇಗಾಯಿತು, ಯಾಕಾಯ್ತು ಎಂಬುದರ ಬಗ್ಗೆ ಇನ್ನು ನಿಖರವಾದಂತಹ ಮಾಹಿತಿ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಪ್ರಾಥಮಿಕ ವರದಿಯ ಪ್ರಕಾರ ವಿಮಾನ ಲ್ಯಾಂಡಿಂಗ್ ವೇಳೆ ವಿಮಾನದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಅಂತ ಹೇಳಿ ತಿಳಿದು ಬಂದಿದೆ. ಸೊ ಈ ಒಂದು ವಿಮಾನದಲ್ಲಿ ಒಟ್ಟು 6 ಜನ ಪ್ರಯಾಣಿಸ್ತಿದ್ರು. ಸೊ ಅದರಲ್ಲಿ 5 ಜನ ಮೃತಪಟ್ಟಿದ್ದು, ಒಬ್ಬ ಪೈಲಟ್ ಅದು ದೇವರ ಕೃಪೆಯಿಂದ ಅವರು ಬಚಾವಾಗಿದ್ದಾರೆ. ಅವರಿಗೂ ಕೂಡ ಗಂಭೀರ ಗಾಯವನ್ನು ಕೂಡ ಆಗಿವೆ. ಸೊ ಅವರು ಕೂಡ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದಾರೆ. ಸೊ ಆದಷ್ಟು ಬೇಗ ಅವರು ಗುಣಮುಖರಾಗಲ್ಲ ಅಂತ ಹೇಳಿ ನಾವು ಪ್ರಾರ್ಥಿಸೋಣ ಸ್ನೇಹಿತರೆ. ಈಗಾಗಲೇ ವಾಯುಪಡೆ ತನಿಖೆ ಕೋರ್ಟ್ ಆಫ್ ಇನ್ಕ್ವೈರಿಯನ್ನು ಕೂಡ ಈಗಾಗಲೇ ಪ್ರಾರಂಭಿಸಿದೆ. ಇವತ್ತು ಈ ಒಂದು ದುರ್ಘಟನೆಯಲ್ಲಿ ನಮ್ಮ ಭಾರತ ವಾಯುಸೇನೆಯ 5 ಜನ ಸಿಬ್ಬಂದಿಗಳನ್ನು ನಾವು ಕಳೆದುಕೊಂಡಿರುವುದು ನಮಗೆ ಬಹಳ ದುಃಖಕರವಾದಂತಹ ವಿಷಯ ಸ್ನೇಹಿತರೆ.